ಈ ರೋಡಲ್ಲಿ ಓಡಾಡ್ಬೇಕಂದ್ರೆ ಒಳಗಡೆ ಇರೋ ಬೋಟಿ ಕಲೀಜ ಎಲ್ಲ ಅಲ್ಲಾಡ್ಬಿಡುತ್ತೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನನಗಂತೂ ಈ ನಡುವೆ ಬೆಳಗ್ಗೆ ಆಗ್ತಿರೋದೆಲ್ಲ ಮಾನಸ ಹಾಸ್ಪಿಟ್ಲಿಂದಾನೆ. ಹತ್ರಕ್ಕೆ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡಿ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ನಮಗಂತೂ ಇದು ವಿದ್ಯಾನಿಧಿ ಸ್ಕೂಲ್ ಕಡೆಯಿಂದ ಬಂದ್ಬಿಟ್ರೆ ನಮಗೆ ಹತ್ರ ಆಗುತ್ತೆ. ಇನ್ನೊಂದು ಮೈನ್ ಅಡ್ವಾಂಟೇಜ್ ಏನಪ್ಪ ಅಂದರೆ ಎತ್ ಕಡೆಯಿಂದ ಬಂದರೆ ರೋಡು ಚೆನ್ನಾಗೈತೆ. ಹತ್ತು ಕಡೆ ಟೌನಲ್ಲಿಂದ ಬಂದರೆ ಬರೀ ಗುಣಿಗಳು, ಧೂಳು, ಡಸ್ಟ್ ಅಲರ್ಜಿ ಆಗಿಬಿಟ್ಟು ಅದು ರೋಡ್ ಯಾವಾಗ ರೆಡಿ ಆಗುತ್ತೆ ಏನು ಕತೆ. ಈ ಥರ ಗಾಡಿಗಳಲ್ಲೆಲ್ಲ ಅಷ್ಟೊಂದು ಕಂಫರ್ಟೇ ಅನಿಸಲ್ಲ. ಏನಿದ್ರು ನಂದು ಆಕ್ಸಸ್ 125 ಆಗಿರ್ಬೋದು, ಇನ್ನು ಬೇರೆ ಎಂಟಾರ್ಕು, ಡಿಯೋ, ಆ್ಯಕ್ಟಿವಾ ಆ ಥರ ಸ್ಕೂಟಿಗಳ ಇದ್ರೆ ಕಂಫರ್ಟ್ ಅನ್ಸುತ್ತೆ ನನಗೆ. ಈ ಗಾಡಿಗಳಲ್ಲಿ ನನಗೆ ಅಷ್ಟೊಂದು ಕಂಫರ್ಟೇ ಅನಿಸಲ್ಲ. ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸರಿ ನಾವು ಇದನ್ನು ಸ್ವೀಕರಿಸಬೇಕು. ಈ ಥರ ಗಾಡಿಗಳಲ್ಲೆಲ್ಲ ನನಗೆ ಹಳೆಯ ಗಾಡಿಗಳು ತುಂಬ ಇಷ್ಟ ಆಗುತ್ತೆ. ಅದು ಸ್ಪ್ಲೆಂಡರ್ ಆಗಿರ್ಬೋದು, ಮತ್ತು ಇನ್ನು ಯಾವುದು ಫಿಯಾರೋ, ವಿಕ್ಟರು ಆ ಥರ ಎಲ್ಲ ಇಷ್ಟ ಆಗುತ್ತೆ. ಬಟ್ ಈ ಗಾಡಿ ಕಂಡೀಷನ್ ಇರಬೇಕಷ್ಟೇ ನನಗೆ. ನೋಡಿ, ನಮ್ಮ ನವನೀತ್ ಸರು ನಾನು ಬರೋಕ್ಕಿಂತ ಮುಂಚೆನೇ ಬಂದುಬಿಟ್ಟವ್ರು. ಏನು ಸ್ಮಾರ್ಟಾಗಿ ಕಾಣಿಸ್ತವ್ರೆ ಅಂದರೆ ಕ್ಯಾ ಸ್ಮಾರ್ಟ್ ದಿಕ್ रहे हो मालूम है क्या? हाँ, फुल एकदम हीरो. आपका कौन सा गाँव है यार? आइए ना हमरा बिहार में. ಕೆಲಸ ಮುಗೀತು. ಇಲ್ಲಿ ಪ್ಲೇಸ್ಗಳು, ಗಿಡಗಳ ಕೆಳಗಡೆ ಏನು ನೋಡ್ತಾ ಇದ್ದೀರಾ, ಇದು ಬರೀ ಪ್ಲೇಸ್ ಅಲ್ಲ, ಮೆಮೊರಿಗಳು. ಎಷ್ಟೋ ಮೆಮೊರೀಸ್ ಇದಾವೆ ನಮ್ಮದು. ಇದನ್ನ ಹೇಳ್ಬೇಕಂದ್ರೆ ಇದನ್ನೆಲ್ಲ ಹೇಳ್ಬೇಕಂದ್ರೆ ಜಾಸ್ತಿ ಟೈಮೇ ಬೇಕು. ಅದಕ್ಕೆ ಇವಾಗ ಸದ್ಯಕ್ಕೆ ಅಷ್ಟೊಂದು ಟೈಮ್ ಇಲ್ಲ. ನವನೀತ್ ಬೈಗೆ ಡ್ರಾಪ್ ಮಾಡಿಬಿಟ್ಟು ಬರೋಣ ಅವ್ರ ರೂಮ್ ಹತ್ರಕ್ಕೆ. ಅವ್ರಿಗೆ ಡ್ರಾಪ್ ಮಾಡಿಬಿಟ್ಟು ಬಂದು ಮೆಟೀರಿಯಲ್ ಬರುತ್ತೆ, ಅದು ಇಳಿಸ್ಕೊಂಡು ಆಮೇಲೆ ನಾವು ಮನೆಗೆ ಹೋಗೋಣ. ಗೈಸ್, ನಮ್ಮ GTTC ಕಾಲೇಜಲ್ಲಿ ಒಂದು ಗಿಡ ಐತೆ. ಅದು ಹಣ್ಣು ನೋಡೋಕ್ಕೆ ಸೇಮ್ ಕಿಡ್ನಿ ಥರನೇ ಕಾಣಿಸುತ್ತೆ. ಅದರ ಹೆಸರು ಯಾರಿಗಾದ್ರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಹಣ್ಣು ತೋರಿಸ್ತೀನಿ ನೋಡಿ. ಇನ್ನೂ ಸ್ವಲ್ಪ ಹಸಿದೇ ಇದೆ, ಅದು ಹಣ್ಣಾಗಿಲ್ಲ ನೋಡಿ. ಇದೆ, ಅದು ಕಾಣಿಸ್ತಾ ಇಲ್ವಾ? ಕಾಂಗಯ್ಯ, ಹಾಂ, ಕಿಡ್ನಿ ಇದ್ದಂಗೆ ಇರುತ್ತಿದ್ದು. ಇದಿನ್ನೂ ಹಣ್ಣಾದ್ಮೇಲೆ ಗೊತ್ತಾಗುತ್ತಿದ್ದು ಏನು ಅಂತೇಳ್ಬಿಟ್ಟು. ನನಗಂತೂ ಗೊತ್ತಿಲ್ಲ ಏನಿದು ಅಂತೇಳ್ಬಿಟ್ಟು. ಇದ್ರ ಹೆಸರು ಕಾಮೆಂಟ್ ಮಾಡಿ. ಇವ್ರಿಗೆ ಕಾದು ಎಷ್ಟೊದಕ್ಕೆ ಬಂದವರು ಅಂದರೆ ಇವರು ಹಿಂಗೆ ಮಾಡಿದ್ರೆ ಹೆಂಗ್ರಿ ನೀವು? ನಮ್ಮಂಥವ್ರು ಏನು ಮಾಡ್ಬೇಕು ಹೇಳಿ? ಕ್ಯಾ कहते उसका यजमान ये बैग लगली है जे पीछे तो गाइस ಬಂದೆ. ಗಾಡಿ ಬಂತು, ಅನ್ಲೋಡಿಂಗ್ ಮುಗೀತು. ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಇದೇ ಥರ ಸ್ವಲ್ಪ ಸಪೋರ್ಟ್ನ ಮಾಡಿ ಒಳ್ಳೆ ಕಂಟೆಂಟ್ನ ತಗೊಬರೋಕ್ಕೆ ಟ್ರೈ ಮಾಡ್ತೀನಿ. ಇವರು ನಮ್ಮ ಮನೆಯಲ್ಲಿ ಮುಖ್ಯವಾದ ಅತಿಥಿ. ಇವರಿಗೆ ಶಾಲನ್ನು ಧರಿಸಿ ನಾವು ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ಹೂವಿನ ಹಾರ ಹಾಕಲ್ವ ನೀವು? ಹೂವಿನ ಹಾರವನ್ನು ಆರ್ಡರ್ ಕೊಟ್ಟಿದ್ದೇವೆ, ಅದು ನಾಳೆ ಬರುತ್ತದೆ. ತೆಗೀರಲ್ಲ, ನಿಮಗೆ ಗೊತ್ತಾಗಲ್ಲ ಕಣ್ರಲ್ಲ. ತೆಗೀರಲ್ಲ. ಇವತ್ತಿಗೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ನಾಳೆ ಮುಂದಿನ ಭಾಗವನ್ನು ಹಾಕ್ತೀವಿ. ಅಲ್ಲಿಯವರೆಗೂ ಈ ವಿಡಿಯೋವನ್ನು ನೋಡಬೇಕಂದರೆ, ನೀವು ಮುಂದಿನ ಭಾಗವನ್ನು ನೋಡಬೇಕಂದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನಿದು? ಬೈಗನ್.